ನಾವು ಹೆಣ್ಮಕ್ಳು ಹೆಂಗೆ ಅಂದರೆ ನಾವು ಹಾಕೋ ಮೊದಲನೇ ದೋಸೆ ಚೆನ್ನಾಗಿ ಬಂದ್ಬಿಟ್ರೆ ಒಲಿಂಪಿಕ್ಸಲ್ಲಿ ಮೆಡಲ್ ಗೆದ್ದಷ್ಟೇ ಖುಷಿ ಪಡ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಯಾಕೋ ಗೊತ್ತಿಲ್ಲ, ಇವತ್ತು ವೀಡಿಯೋ ಎತ್ಕೋಬೇಕಾದ್ರೆ ನಾನೇ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬಿಟ್ಟೆ. ಬೆಳಗ್ಗೆ ತಂಪಾದ ವಾತಾವರಣ ನೋಡಿಕೊಂಡು ABC ಜ್ಯೂಸ್ನ ಪ್ರಿಪೇರ್ ಮಾಡಿಕೊಂಡು ಕುಡ್ಕೊಂಡು ತಿಂಡಿಗೆ ದೋಸೆಗೆ ಸರಿನೆಲ್ಲ ಅದ ಮಾಡ್ಕೊತಾ ಇದ್ದೆ. ಇನ್ನೊಂದು ಕಡೆ ಚಟ್ನಿಗೆಲ್ಲ ರೆಡಿ ಮಾಡಿಕೊಂಡು ಚಟ್ನಿನ ರುಬ್ಬಿಟ್ಕೊಂಡು ಇನ್ನೊಂದು ಕಡೆ ದೋಸೆ ಹಾಕೋಕ್ಕೆ ಶುರು ಮಾಡಿಕೊಂಡೆ. ನಾವು ಹೆಣ್ಮಕ್ಳು ಒಂಥರ ಅಲ್ಪ ತೃಪ್ತಿಗಳು, ಯಾಕಂದರೆ ಸಣ್ಣ ವಿಷಯದಲ್ಲೇ ಜಾಸ್ತಿ ಖುಷಿ ಇರುತ್ತೆ. ಉದಾಹರಣೆಗೆ ನಾವು ಹಾಕೋ ಮೊದಲನೇ ದೋಸೆ ಚೆನ್ನಾಗಿ ಬಂದ್ಬಿಟ್ರೆ ಒಲಿಂಪಿಕಲ್ಲಿ ಗೋಲ್ಡ್ ಮೆಡಲ್ ಸಿಕ್ಕಷ್ಟೇ ಖುಷಿ ಪಟ್ಟು ಕುಂದಾಡ್ಬಿಡ್ತೀವಿ. ನೀವು ಕೂಡ ಹೀಗೆನಾ? ಹಿಂಗು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ರೆಡಿ ಆದೆ. ಅಷ್ಟರಲ್ಲಿ ನಮ್ಮ ಕುಳ್ಳಿ ಮೇಡಮ್ ಕೂಡ ಬಂದರು, ನಮ್ಮ ಮನೆಯವ್ರು ಕೂಡ ರೆಡಿ ಆದರು. ನನ್ನನ್ನು ಅವಳನ್ನ ಕಾಲೇಜ್ ಹತ್ರ ಡ್ರಾಪ್ ಮಾಡೋಕ್ಕೆ ಅಂತ ಬಂದರು. ಹಂಗೆ ಹೋಗ್ತಾ ಇವತ್ತು ಇಂಟರ್ನಲ್ಸ್ ಇದ್ದಿದ್ದರಿಂದ ಬ್ಲೂ ಬುಕ್ ತೊಗೋಬೇಕಿತ್ತು ಅಂತ ಬ್ಲೂ ಬುಕ್ ತೊಗೊಂಡು ಕಾಲೇಜ್ ಹತ್ರ ಡ್ರಾಪ್ ಹಾಕಿಸ್ಕೊಂಡು ಅವ್ರಿಗೊಂದು ಬಾಯ್ ಹೇಳಿ ಕ್ಲಾಸ್ ರೂಮ್ ಕೂಡ ಆರಾಮ್ಸೆ ನೆಡ್ಕೊಂಡು ಹೊರಟ್ರೆ, ಕ್ಲಾಸ್ ರೂಮ್ ಡೋರ್ ಹತ್ರ ಹೋದ ತಕ್ಷಣ ಈ 3 ಮುಖಗಳು ಕಣ್ಣಿಗೆ ಬೀಳ್ತವೆ. ಅದು ಸುಮ್ಮನೆ ಅಲ್ಲ, ವಿತ್ ರಿಯಾಕ್ಷನ್ ನಮ್ಮನ್ನ ವೆಲ್ಕಮ್ ಮಾಡ್ಕೋತೇವೆ. ಕೆಟ್ಟದ್ದನ್ನು ಕೇಳುವುದಿಲ್ಲ, ಕೆಟ್ಟದ್ದನ್ನು ಮಾತನಾಡುವುದಿಲ್ಲ, ಕೆಟ್ಟದ್ದನ್ನು ನೋಡುವುದಿಲ್ಲ, ಆದ್ರೆ ಈ 3 ಜನ ಸೇರ್ಕೊಂಡು ಎಲ್ಲ ಮಾಡ್ತಾರೆ. ಅವ್ರದ್ದು ಮುಗೀತು ಅನ್ನೋಷ್ಟರಲ್ಲಿ ಇವ್ರ ಕತೆ ಸ್ಟಾರ್ಟ್ ಆಯ್ತು. ಎಕ್ಸಾಮಿಗೆ ಓದ್ಬಹುದು, ಈ ಇಂಟರ್ನಲ್ಸಿಗೆ ಓದಕ್ಕಾಗಲ್ಲ. ಯಾಕೆ ಅಂತ ನಾನು ಹೇಳ, ಎಕ್ಸಾಮ್ ಅಲ್ಲಿ ಏನ್ ಬರೆದ್ರು ಓದಲ್ಲ, ಇಲ್ಲಿ ಏನ್ ಬರೆದ್ರು ಓದ್ತಾರೆ. ಎಂತ ಕಳ್ರು ಅಲ್ವಾ. ಸದ್ಯಕ್ಕೆ ಅವ್ರಗಳ ಕತೆ ಮುಗೀತು, ನನ್ನ ಕತೆ ಶುರು ಆಯ್ತು. ಜನಸಾಗರವೇ ಇಂಟರ್ನಲ್ಸ್ ಅಲ್ಲಿ ಮುಳುಗಿರುವಾಗ ಬಾರೆ ವಿಡಿಯೋ ಮಾಡುವ, ಬ್ಲಾಗ್ ಹಾಕಿ ಪೋಸ್ಟ್ ಮಾಡುವ. ಶಬ್ಬಾಷ್ ಶಬ್ಬಾಷ್. ಎಂತ ಡಬ್ಬಾ ಲೈನ್ಸ್ ಅಲ್ವಾ. ನೀವ್ಯಾರು ಬಂದು ನಾನು ಬೆನ್ ತಟ್ಟಕ್ಕಾಗಲ್ಲ ಅಂತ ನಾನೇ ತಡ್ಕೋತಾ ಇದ್ದೀನಿ. ಹಂಗೂ ಹಿಂಗೂ ಆಡ್ಕೊಂಡು 2 ಇಂಟರ್ನಲ್ಸ್ ಇತ್ತು ಇವತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಜೊತೆಗೆ ಬರ್ದು ಸುಸ್ತಾಗಿರ್ತೀವಿ ಅಂತ ಎನರ್ಜಿಗೆ ತಂದಿರೋ ಬಾಕ್ಸ್ನೆಲ್ಲ ಖಾಲಿ ಮಾಡಿಕೊಂಡು ಎಲ್ಲರಿಗೂ ಬಾಯ್ ಹೇಳಿ ನಾನು ಕೂಡ ಮನೆ ಕಡೆ ಬಂದೆ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಸಂಜೆಯಿಂದ ಮತ್ತೆ ನಾಳೆ ಇಂಟರ್ನಲ್ಸ್ ಇರೋದ್ರಿಂದ ಆದಷ್ಟು ಓದೋಣ ಅಂತ ಬುಕ್ ಇಟ್ಕೊಂಡು ಕೂತ್ಕೊಂಡೆ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಂಡು ಒಂದು ಮರಿಬೇಡಿ.